ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ದ ಪೊಟೆನ್ಶಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಒಂದೇ ಒಂದು ಪಾಯಿಂಟ್ ಚಾರ್ಜ್ ಇದ್ರೆ, ಲೆಟ್ ಮಿ ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್. ಈ ತರ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಇದ್ರೆ, ಇಲ್ಲಿಂದ ಆರ್ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಕೇಳಿದ್ರೆ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ನಾವು ಡಿರೈವೇಶನ್ ಕೂಡ ಮಾಡಿದ್ವಿ. ಅದ್ರ ಮೇಲೆ ವೇರಿಯಸ್ ಪ್ರಾಬ್ಲಮ್ಸ್ ನ ಮಾಡಿದೀವಿ. ಬಟ್ ಈ ವಿಡಿಯೋನಲ್ಲಿ ಪರ್ಟಿಕಲಿ ಈ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ತುಂಬಾ ಸ್ಮಾಲ್ ಆಗಿರುತ್ತೆ. ಈ ವಿಡಿಯೋನಲ್ಲಿ ಅದೇ ಚಾರ್ಜ್ ಏನಾದ್ರೂ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ, ಲೀನಿಯರ್ ಆಗಿ ಅಥವಾ ರಿಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ, ಈ ತರ ಸಿಸ್ಟಮ್ಸ್ ಗೆ ಯಾವ ತರ ಪೊಟೆನ್ಶಿಯಲ್ ಇರುತ್ತೆ ಅಂತ ನಾನು ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ, ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ನೀಟಾಗಿ ಪ್ರೊಸೀಜರ್ ನೀಟಾಗಿ ಬರ್ಕೊಳ್ಳಿ. ಸಪೋಸ್ ಇಫ್ ಯು ಆರ್ ಕಮಿಂಗ್ ಫಾರ್ ರಿವಿಷನ್ಸ್, ಜಸ್ಟ್ ಫಾರ್ಮುಲಾಸ್ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಫ್ಲಾಶ್ ಆಗುತ್ತೆ. ಸರ್ ಡೈರೆಕ್ಟ್ ಆಗಿ ಫಾರ್ಮುಲಾಸ್ ಕೊಡ್ಬೋದಾಗತ್ತಲ್ಲ ಸರ್ ವಿತೌಟ್ ಡಿರೈವೇಶನ್ ಅಂದ್ರೆ? ನೋಡಿ, ಒಂದು ಲಾಜಿಕ್ ನ ನೆನ್ಪಿಟ್ಕೊಳ್ಳಿ. ವೆನ್ ಯು ನೋ ಹೌ ಟು ಡಿರೈವ್ ದಟ್ ಒನ್, ಸಪೋಸ್ ನಿಮ್ಗೆ ಒಂದು ಕಾನ್ಸೆಪ್ಟ್ ಬಗ್ಗೆ ಗ್ರಿಪ್ ಇದೆಯಾ ಅಂದ್ರೆ ಅದ್ರ ಫೈನಲ್ ಫಾರ್ಮುಲಾ ನಿಮಗೆ ಫ್ಲಾಶ್ ಆಗತ್ತೆ. ಓನ್ಲಿ ಫಾರ್ಮುಲಾ ಮಾತ್ರ ಬೈ ಹ್ಯಾಕ್ ಮಾಡಿದ್ರೆ ಕಾನ್ಸೆಪ್ಟ್ ಎಕ್ಸಾಮ್ಗೆ ಅಲ್ಲಿ ಬೇಕಾದಾಗ ಆ ಫಾರ್ಮುಲಾ ರಿಕಾಲ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಹಾಗಾಗಿ ಒಂದ್ಸತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ನೋಟ್ಸ್, ನಿಮ್ ನೋಟ್ಸ್ ನ ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನೋಟ್ಸ್ ಬೇಕಾದ್ರೆ PDF ನೋಟ್ಸ್, ನಾನು PDF ನೋಟ್ಸ್ ಪ್ರಿಪೇರ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಥವಾ ಹತ್ರದಲ್ಲೇ ಕೊಡ್ತೀನಿ. ಬಟ್ ಮೈ ರೆಕಮೆಂಡೇಶನ್ ಇಸ್ ಪ್ರಿಪೇರ್ ಯುವರ್ ಓನ್ ನೋಟ್ಸ್. ನಿಮ್ಮ ನೋಟ್ಸ್ ನೀವೇ ಮಾಡ್ಕೊಳ್ಳಿ. ಯಾಕೆಂದ್ರೆ ದ ಬೆಸ್ಟ್ ನೋಟ್ಸ್ ಇನ್ ದ ವರ್ಲ್ಡ್ ಇಸ್ ನೋಟ್ಸ್ ಪ್ರಿಪೇರ್ ಬೈ ಯುವರ್ ಸೆಲ್ಫ್. ಹಾಗಾಗಿ ಡೂ ಬೈ ಯುವರ್ ಸೆಲ್ಫ್. ಈಗ ಸದ್ಯಕ್ಕೆ ಒಂದು ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಎ ಗಿವೆನ್ ಪಾಯಿಂಟ್? ಈ ತರ ವೇರಿಯಸ್ ಸಿಚುವೇಶನ್ ತಗೊಂಡು ಒಳ್ಳೊಳ್ಳೆ JEE ಮತ್ತೆ ನೀಟ್ ಕ್ವಶನ್ಸ್ ನ ತಗೊಂಡು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬನ್ನಿ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ನನಗೆ ನಮಗೆ ಪೊಟೆನ್ಶಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಕಾನ್ಸೆಪ್ಟ್ ಒಂದಿದೆ. ಇಲ್ಲೊಂದು ಚಾರ್ಜ್ Q1 ಇದೆ, ಇಲ್ಲೊಂದು ಚಾರ್ಜ್ Q2 ಇದೆ, ಇಲ್ಲೊಂದು ಚಾರ್ಜ್ Q3 ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ n ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್ P ನಲ್ಲಿ ಪೊಟೆನ್ಶಿಯಲ್ ಎಷ್ಟು ಅಂತ ಕೇಳಿದ್ರೆ, ಲೆಟ್ ಅಸ್ ಅಸ್ಯೂಮ್ ಈ ಡಿಸ್ಟೆನ್ಸ್ R1 ಮತ್ತೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ R2 ಮತ್ತೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ R3. ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ P is equals to potential due to first charge plus potential due to second charge plus potential due to third charge. ಅದೇ ತರ n ಚಾರ್ಜಸ್ ಇದ್ರೆ n up to n ವರೆಗೂ ಹೋಗುತ್ತೆ. ಬಟ್ ಇಲ್ಲಿ ಟು ಅಪ್ಲೈ ದಿಸ್ ಒನ್, the charges should be point charges. ಪಾಯಿಂಟ್ ಚಾರ್ಜಸ್ ಆಗಿದ್ರೆ ಮಾತ್ರ ಈ ಕಾನ್ಸೆಪ್ಟ್ ನ ಅಪ್ಲೈ ಮಾಡಕ್ಕಾಗತ್ತೆ. ಒಂದು ವೇಳೆ ಏನಾದ್ರು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ನಾವು ಈ ಕಾನ್ಸೆಪ್ಟ್ ನ ಅಪ್ಲೈ ಮಾಡಂಗಿಲ್ಲ. ಸೊ ಇಂಟಿಗ್ರೇಷನ್ ಮೆಥಡ್ ನ ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಆ ತರ ಒಂದು ಸಿಸ್ಟಮ್ ನ ತಗೊಂಡು ಸಾಲ್ವ್ ಮಾಡೋಣ. ಲೆಟ್ಸ್ ಟೇಕ್ ಎ ಕ್ವಶನ್. ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್ ಇದ್ರೆ ಯಾವ ತರ ನಾವು ಹ್ಯಾಂಡಲ್ ಮಾಡ್ಬೇಕು ನೋಡಿ. ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು. ಬಟ್ ಆ ಮೆಥಡ್ ಇದೆಯಲ್ಲ, ಇಂಟಿಗ್ರೇಷನ್ ಯಾವ ರೀತಿ ಅಪ್ಲೈ ಮಾಡೋದು, ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ, so how do you calculate total potential, ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಟೇಕ್ ಎ ಕ್ವಶನ್. ಆಕ್ಚುಲಿ ಈ ಕ್ವಶನ್ JEE 2005 ಕೇಳಿದ ಕ್ವಶನ್. ಸೊ ಲೆಟ್ಸ್ ಟೇಕ್ ಎ ಕ್ವಶನ್ ಹಿಯರ್. ಈ ತರ ಒಂದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಒಂದು ಚಾರ್ಜ್ ನ ತಗೊಂತೀನಿ. ಸೊ ಇದರ ಪೂರ್ತಿ ಚಾರ್ಜ್ ಪ್ಲಸ್ Q ಇದೆ. ಪ್ಲಸ್ Q ಚಾರ್ಜ್ ನ ಈ ರಾಡ್ ಮೇಲೆ ಬಿಟ್ರೆ ಯೂನಿಫಾರ್ಮ್ ಆಗಿ ಈ ತರ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ರಾಡ್ ಲೆಂತ್ L ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಲೆಂತ್ ಆಫ್ ದ ರಾಡ್ ಇಸ್ L. ಈಗ ಈ ಎಂಡ್ ಇಂದ ಐ ವಿಲ್ ಟೇಕ್ ಅನದರ್ ಪಾಯಿಂಟ್ ಸಚ್ ದಟ್ ದ ಲೆಂತ್ ಇಸ್ L. ಇಲ್ಲಿಂದ L ಗೆ L ಲೆಂತ್ ಇದೆ. ನೌ ದಿಸ್ ಇಸ್ ಪಾಯಿಂಟ್ O. ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ O. ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ O. The potential at O is, ಬೇಕಾದ್ರೆ ಆಪ್ಷನ್ಸ್ ಕೊಡ್ತೀನಿ ನೋಡಿ. ಆಪ್ಷನ್ A Q divided by 4 pi, sorry, let me take Q divided by 8 pi epsilon naught L. Option B 3Q divided by 4 pi epsilon naught L. Option C Q logarithm of 2 with base E 4 pi epsilon L. Option D Q divided by 4 pi epsilon naught logarithm of 2 with base E. ಸೊ ಬೇಕಾದ್ರೆ ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ. ಜಸ್ಟ್ ಮೇಕ್ ಎನ್ ಅಟೆಂಪ್ಟ್. ಒಂದು ಅಟೆಂಪ್ಟ್ ನ ಕೊಡಿ, ಜಾಸ್ತಿ ತಲೆ ಕೆಡ್ಸ್ಕೊಡಕ್ ಹೋಗ್ಬೇಡಿ. ನಾ ಹೇಳ್ತೀನಿ, ಮೇ ಬಿ ಫಸ್ಟ್ ಟೈಮ್ ಈ ತರ ಪ್ರಾಬ್ಲಮ್ಸ್ ನ ಡೀಲ್ ಮಾಡ್ತಿರ್ಬೋದು. ಸೊ ಸರಿ, ಪೂರ್ತಿ ಚಾರ್ಜ್ ಸೆಂಟರ್ ನೋಡಿ. ಈ ಪೂರ್ತಿ ರಾಡ್ ಅಲ್ಲಿ ಕ್ಯಾಪಿಟಲ್ Q ಚಾರ್ಜ್ ಇದೆ. ಈ ಪೂರ್ತಿ ರಾಡ್ ಚಾರ್ಜ್ ಇಲ್ಲಿ ಮಿಡ್ಲ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಸರ್? ಮಾಡಂಗಿಲ್ಲ. ಯಾಕೆ ಅಂದ್ರೆ ಇಲ್ಲೊಂದು ಪೋರ್ಷನ್ ನ ತಗೊಳ್ಳಿ. ಈ ಡಿಸ್ಟೆನ್ಸ್ ಎಲ್ಲಿದೆ, ಅದೇ ಸ್ಮಾಲ್ ಪೋರ್ಷನ್ ಇಲ್ಲಿ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬೇರೆ ಇದೆ.
ಹಾಗಾಗಿ ಈ ಪೊಟೆನ್ಶಿಯಲ್ ಬೇರೆ ಇದೆ. ಯು ಕ್ಯಾನ್ ನಾಟ್ ಅಸ್ಯೂಮ್ ದಿಸ್ ಇಸ್ ಅ ಪಾಯಿಂಟ್ ಚಾರ್ಜ್. ಪೂರ್ತಿ ಚಾರ್ಜ್ ಒಂದ್ ಕಡೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ರಾಂಗ್ ಆಗತ್ತೆ. ಸೊ ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಅಡಾಪ್ಟ್ ದ ಇಂಟಿಗ್ರಲ್ ಮೆಥಡ್. ನೋಡಿ, ಇಂಟಿಗ್ರೇಷನ್ ಮೆಥಡ್ ಅನ್ನೋದು ತುಂಬಾ ಪವರ್ಫುಲ್ ಟೂಲ್. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ನ ಸಿಂಪ್ಲಿಫೈ ಮಾಡೋ ಒಂದು ಸಿಂಪಲ್ ಮ್ಯಾಥಮೆಟಿಕಲ್ ಟೂಲ್. ಇಂಟಿಗ್ರೇಷನ್ ಸಿಂಬಲ್ ನೋಡಿದ ತಕ್ಷಣ ಓಡೋಗ್ಬೇಡಿ. ಫಿಸಿಕ್ಸ್ ಅವರೇ ನಾ ಹೇಳ್ತಿರೋದು. ಸೊ ನಾವು ನೀಟ್ ಅವರು ನಾವು ಇಂಟಿಗ್ರೇಷನ್ ಓದಿಲ್ಲ, ನೋ, ಬೇಸಿಕ್ಸ್ ಆದ್ರೂ ಗೊತ್ತಿರ್ಲೇಬೇಕು, ಇಲ್ಲ ಅಂದ್ರೆ ಸರ್ವೈವ್ ಆಗೋದಕ್ಕಿಲ್ಲ, ಚಾನ್ಸೇ ಇಲ್ಲ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಈ ರಾಡ್ ಪೂರ್ತಿ ಚಾರ್ಜ್ ಎಷ್ಟಿದೆ? ಕ್ಯಾಪಿಟಲ್ ಕ್ಯೂ ಇದೆ, ಹೌದಾ? ಸೊ ಅದನ್ನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು, ಕ್ಯಾಪಿಟಲ್ ಕ್ಯೂ ಚಾರ್ಜ್ ಇದೆ. ಸೊ ದಿಸ್ ಎಂಟೈರ್ ಚಾರ್ಜ್ ಇಸ್ ಕ್ಯಾಪಿಟಲ್ ಕ್ಯೂ. ಈ ಪೂರ್ತಿ ರಾಡ್ಗೆ ಒಂದು ಕ್ಯಾರೆಕ್ಟರ್ ನ ಡಿಫೈನ್ ಮಾಡೋಣ. ಯಾಕೆ ಅಂತ ಮುಂದೆ ಗೊತ್ತಾಗತ್ತೆ. ಆಲ್ರೆಡಿ ಈ ಕಾನ್ಸೆಪ್ಟ್ ನ ನೀವು ಲಾಸ್ಟ್ ಚಾಪ್ಟರ್ ನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಸ್ಟಡಿ ಮಾಡಿದ್ರಿ. ದಟ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಟೋಟಲ್ ಲೆಂತ್ ಡಿವೈಡೆಡ್ ಬೈ ಟೋಟಲ್ ಲೆಂತ್, ಹೌದಾ? ಪೂರ್ತಿ ಲೆಂತ್, ಪೂರ್ತಿ ವಾಲ್ಯೂಮ್. ಅಥವಾ ಒಂದೇ ಒಂದು ಸ್ಮಾಲ್ ಪೀಸ್ ತಗೊಂತೀನಿ, ಇಲ್ಲೊಂದು ಸ್ಮಾಲ್ ಪೀಸ್ ತಗೊಂತೀನಿ. ಸೊ ಆ ಪೀಸ್ ನ ಇಲ್ಲಿ ಬರೀತೀನಿ ನೋಡಿ. ಇದ್ರಲ್ಲಿ ಚಾರ್ಜ್ ಎಷ್ಟಿದೆ ಅಂದ್ರೆ ಡಿ ಕ್ಯೂ ಚಾರ್ಜ್ ಇದೆ ಅಂತ ಕರಿತೀವಿ. ಅರೆ ಸ್ಮಾಲ್ ಪೀಸಸ್, ಇನ್ಫೈನೈಟ್ ಪೀಸಸ್, ಸ್ಮಾಲ್ ಆಗಿ ಕಟ್ ಮಾಡಿದ್ರೆ ಎಲ್ಲ ಆಡ್ ಮಾಡಿದ್ರೆ ಟೋಟಲ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಬರುತ್ತೆ. ಅಥವಾ ಲ್ಯಾಂಬ್ಡಾನ ಈ ತರಾನು ಬರೀಬಹುದು, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್. ಸೊ ನಮಗೆ ಇದನ್ನ ಇಲ್ಲಿ ಹೇಳ್ಬೇಕಾಯ್ತು. ಸೊ ಒಂದು ಕೆಲಸ ಮಾಡೋಣ. ಈಗ ಓ ಇಂದ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಪೂರ್ತಿ ಚಾರ್ಜ್ ಒಂದ್ ಕಡೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ವಾಟ್ ಐ ಡೂ ಇಸ್, ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ಹೋಗ್ತೀನಿ. ಓ ಇಂದ ಎಕ್ಸ್ ಡಿಸ್ಟೆನ್ಸ್ ಹೋಗಿ ಇಲ್ಲಿ ಒಂದೇ ಒಂದು ಸ್ಮಾಲ್ ಪೀಸ್ ಆಫ್ ಚಾರ್ಜ್ ನ ತಗೊಂತೀನಿ. ಎಷ್ಟು? ಸ್ಮಾಲ್ ಪೀಸ್ ಆಫ್ ಚಾರ್ಜ್ ಅದೆಷ್ಟಿದೆ? ಡಿ ಕ್ಯೂ ಇದೆ. ಅದರ ಲೆಂತ್ ಏನಿದೆ? ಡಿ ಎಲ್ ಇದೆ. ಅದನ್ನ ಎಲಿಮೆಂಟಲ್ ಚಾರ್ಜ್ ಅಂತ ಕರಿತೀವಿ. ವಿ ಕಾಲ್ ದಟ್ ಎಸ್ ಎಲಿಮೆಂಟಲ್ ಚಾರ್ಜ್. ಇದೇ ಸ್ಮಾಲ್ ಪೀಸ್ ಇಲ್ಲಿದ್ರೆ, ಇಲ್ಲಿಂದ ಎಲ್ಗೆ ಡಿಸ್ಟೆನ್ಸ್ ಎಕ್ಸ್. ಇದೇ ಸ್ಮಾಲ್ ಪೀಸ್ ಇಲ್ಲಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಲ್. ಆ ಪೀಸ್ ನ ಇಲ್ಲಿ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 2L, ಹೌದಾ? ಸೊ ನಾವು ದಿಸ್ ಫೆಲೋ ಇಸ್ ಎ ಪಾಯಿಂಟ್ ಚಾರ್ಜ್. ಇಲ್ಲೊಂದು ಲ್ಯಾಂಬ್ಡಾನ ಡಿಫೈನ್ ಮಾಡಬಹುದು. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ದಿಸ್ ಸ್ಮಾಲ್ ಚಾರ್ಜ್ ಡಿವೈಡೆಡ್ ಬೈ ದಿಸ್ ಲೆಂತ್. ನಾನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಒಂದು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಸೊ ನಾವು ಡಿ ಕ್ಯೂ ಇಸ್ ಎ ಪಾಯಿಂಟ್ ಚಾರ್ಜ್. ಡಿ ಕ್ಯೂ ಇಸ್ ಎ ಪಾಯಿಂಟ್ ಚಾರ್ಜ್. ಅರೆ ಎಷ್ಟು ಸ್ಮಾಲ್ ಆಗಿ ತಗೊಂಡಿದ್ದೀನಿ ಅಂದ್ರೆ ಯು ಕ್ಯಾನ್ ಅಸ್ಯೂಮ್ ದಿಸ್ ಇಸ್ ಎ ಪಾಯಿಂಟ್ ಚಾರ್ಜ್. ಈಗ ಪಾಯಿಂಟ್ ಚಾರ್ಜ್ ಗೆ ನಮಗೆ ಫಾರ್ಮುಲಾ ಇದೆ, V is equal to KQ divided by R square. ಸೊ ಆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ದ ಸ್ಮಾಲ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಒನ್, ದ ಪೊಟೆನ್ಶಿಯಲ್ ಡ್ಯೂ ಟು dq at O is dV, a small potential that is equals to K into dq divided by distance ಏನಿದೆ x ಇದೆ, ಹೌದಾ? So that is a potential due to this small. In small ಆಗಿದಾನಲ್ಲ ಅವನಿಂದ ಇಷ್ಟು ಪೊಟೆನ್ಶಿಯಲ್ ಇಲ್ಲಿದೆ. ಈಗ ಟೋಟಲ್ ಪೊಟೆನ್ಶಿಯಲ್ ಬೇಕು ಅಂದ್ರೆ ಸಿಂಪಲ್ ಆಗಿ ಇಂಟಿಗ್ರೇಟ್ ಮಾಡಿ. ಅರೆ ಇಟ್ ಈಸ್ ಅ ಎಲಿಮೆಂಟಲ್ ಪೊಟೆನ್ಶಿಯಲ್. ಅದೇ ತರ ಈ ಎಲಿಮೆಂಟ್ ಇಲ್ಲಿದ್ದಾಗ ಎಕ್ಸ್ ಏನಾಗಿರುತ್ತೆ? ಎಲ್ ಆಗಿರುತ್ತೆ. ಅರೆ ಇಲ್ಲಿಂದ ಎಲ್ಲಿಗೆ ಲೆಂತ್ ಎಲ್ ಆಗಿದೆ, ಅದೇ ಇಲ್ಲಿಂದ ಎಲ್ಲಿಗೆ ಎಲ್ ಆಗಿರುತ್ತೆ? 2L ಆಗಿರುತ್ತೆ. ಎಕ್ಸ್ ವೇರೀಸ್ ಫ್ರಮ್ ಎಲ್ ಟು 2L. ಅವೆರಡು ನಡುವೆ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಸಿಕ್ಕೋಯ್ತು ಅಷ್ಟೇ, ಇನ್ನೇನಿಲ್ಲ. ದ ಟೋಟಲ್ ಪೊಟೆನ್ಶಿಯಲ್, the net potential is V, that is equals to integration of dV. ಯಾವ್ದು ಇಂಟಿಗ್ರೇಷನ್? ಪೂರ್ತಿ ರಾಡ್ ಇಂಟಿಗ್ರೇಷನ್, that is equals to integration of K dq divided by x, and x varies from, ನೋಡಿ ಇಲ್ಲಿಂದ ಇಲ್ಲಿಗೆ x ಇದ್ದಾಗ ಏನಿರುತ್ತೆ? x is equals to L ಇದೆ, L, ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದ x is equals to 2L ಬರ್ತಿದೆ. ನೋಡಿ ಇಲ್ಲೊಂದು ಪ್ರಾಬ್ಲಮ್ ಇದೆ. K ಕಾನ್ಸ್ಟೆಂಟ್ ಹೇಗೂ ಆಚೆಗೆ ಬಂದ್ಬಿಡುತ್ತೆ, ನಥಿಂಗ್ ಟು ವರಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬಹುದು, ಇಂಟಿಗ್ರೇಷನ್ ಆಫ್ 1/x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬಹುದು. ಬಟ್ ಇಲ್ಲಿ ಎಕ್ಸ್ ನ ಚಾರ್ಜ್ ಜೊತೆಗೆ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ, ಸ್ವಲ್ಪ ಆಪರೇಷನ್ ಮಾಡಬೇಕು. ಏನ್ ಮಾಡೋಣ ಅಂದ್ರೆ, ಸೊ ಈ ಫಾರ್ಮುಲಾ ಇದೆಯಲ್ಲ, ಇಲ್ಲಿ ರಿಲೇಷನ್ ಇದೆಯಲ್ಲ, ಇದರ ಪ್ರಕಾರ ನಾನು ಡಿ ಕ್ಯೂ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿ ಎಲ್ ಅಂತ ಬರ್ಕೊಂತೀನಿ, ಹೌದಾ? ಸೊ ಈಗ ಡಿ ಕ್ಯೂ ಜಾಗದಲ್ಲಿ ಐ ಕ್ಯಾನ್ ರೈಟ್ ದಿಸ್ ಆಸ್ V is equals to integration of dq ಬದಲು lambda dl ಅಂತ ಬರೀತೀನಿ, divided by xk ಆಚೆ ಇದೆ ಆಲ್ರೆಡಿ. ಸೊ ಈಗ ಲಿಮಿಟ್ಸ್ ವೇರೀಸ್ ಫ್ರಮ್ L to 2L. ಸೊ lambda ಅನ್ನೋದು ಕಾನ್ಸ್ಟೆಂಟ್, ಅದನ್ನು ಆಚೆಗೆ ಓಡಿಸ್ಬಿಡಿ. ನಾವು ಈಗ ಇಂಟಿಗ್ರೇಷನ್ ಆಫ್ 1/x with respect to dl. ಅರೆ x is also a length, dl is also a length. ಸೇಮ್ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾರೆ. x ಅನ್ನೋದು ಈ ಡಿಸ್ಟೆನ್ಸ್ ಏನ
DL ಅನ್ನೋದು ಈ ಡಿಸ್ಟೆನ್ಸ್ ಅನ್ನ ಬೇಕಾದ್ರೆ ನೀವು ಅದನ್ನ DX ಅಂತ ತಗೋಬಹುದಾಯ್ತು. ಐ ಹ್ಯಾವ್ ಟೇಕನ್ DL. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಈಗ ಇದನ್ನ ಇಂಟಿಗ್ರೇಟ್ ಮಾಡಬಹುದು. ಲೆಟ್ಸ್ ಇಂಟಿಗ್ರೇಟ್. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ 1 by x with respect to x, 1 by length with respect to length, that is logarithm of x. ಹೌದಾ, logarithm of x ಅಂತ ಬರೀಬಹುದಾ? So v is equals to k lambda ಆಚೆ ಇದೆ, logarithm of x, and the limits varies from L to 2L. ಆಯ್ತಾ? That is v is equals to k lambda into logarithm of 2L minus logarithm of with base e, maribedi, with base e L. So log a minus log b, log a by b anta bariboda. Hagadre v is equals to k lambda logarithm with base e 2L divided by L. L cancel agate. So this is k substitute ಮಾಡ್ಬಿಡ್ತೀನಿ. v is equals to 1 by 4 pi epsilon naught into lambda ನ ಏನಂತ ಬರೀಬಹುದು ನೋಡಿ, ಇಲ್ಲಿ ಯಾವುದು lambda term ಇಲ್ಲ, ಹಾಗಾಗಿ lambda ಗೆ q by capital Q divided by L ಅಂತ ಬರ್ಕೊಂತೀನಿ into logarithm of 2 with base e. ಆಪ್ಷನ್ ಇದೆಯಾ? 1 by 4 pi epsilon naught q divided by L, logarithm of, yeah, option B ಇದೆ ನೋಡಿ. So this will be the, sorry, C ಇದೆ, that will be the right answer for this question. So ಈಗ ಇದೇ ತರ ಒಂದು ರಿಂಗ್ ನ ಕನ್ಸಿಡರ್ ಮಾಡೋಣ. Let us consider a ring. ಒಂದು ರಿಂಗ್ ನ ಕನ್ಸಿಡರ್ ಮಾಡಿ ಆ ರಿಂಗ್ ಗೆ ಒಂದು ಚಾರ್ಜ್ ಕೊಟ್ರೆ ಅಟ್ ಎ ಡಿಸ್ಟೆನ್ಸ್ x ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಆಯ್ತಾ? ಎರೇಸ್ ಮಾಡ್ಲಾ? ನಾನು ರಿಮೂವ್ ಮಾಡ್ತೀನಿ, ಒಂದು ರಿಂಗ್ ತಗೊಂತೀನಿ, ಇಲ್ಲೆಲ್ಲ ಇಟ್ಟಿದೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಈ ತರ ನೋಡಿ, ಈ ತರ ಒಂದು ರಿಂಗ್ ನ ಕನ್ಸಿಡರ್ ಮಾಡೋಣ. ಸಿಂಗಲ್ ಲೇಯರ್, ಇದು ಮಲ್ಟಿಪಲ್ ವೈಸ್ ಇದೆ, ಸಿಂಗಲ್ ತಗೊಳ್ಳಿ. ಸೊ ಇದ್ರ ಮೇಲೆ ಒಂದು ಪಾಸಿಟಿವ್ ಚಾರ್ಜ್, ನೆಟ್ ಚಾರ್ಜ್ ಕ್ಯಾಪಿಟಲ್ Q ಚಾರ್ಜ್ ನ ಇದ್ರ ಮೇಲೆ ಕೊಡೋಣ. ಆಬ್ವಿಯಸ್ಲಿ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡಿದೆ. ವಾಟ್ ಇಸ್ ಅ ಫೀಲ್ಡ್ ಅಟ್ ದ ಸೆಂಟರ್ 0, ಮತ್ತೆ ಈ ಆಕ್ಸಿಸ್ ಇನ ಎಕ್ಸ್ ಡಿಸ್ಟೆನ್ಸ್ ಬಂದ್ರೆ ನೋಡಿ, ಈ ಆಕ್ಸಿಸ್ ಇನ ಎಕ್ಸ್ ಡಿಸ್ಟೆನ್ಸ್ ಬಂದ್ರೆ ಎಷ್ಟು ಫೀಲ್ಡ್ ಇರುತ್ತೆ ಅಂತ ನಾವು ವಿಡಿಯೋ ನಂಬರ್ ಐ ಥಿಂಕ್ 14 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಈ ತರ ಪೂರ್ತಿ ಚಾರ್ಜ್ ನ ಕ್ಯಾಪಿಟಲ್ Q ಚಾರ್ಜ್ ನ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಕ್ಯಾಪಿಟಲ್ Q ಅಂದ್ರೆ ಪೂರ್ತಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಆಕ್ಸಿಸ್ ನಲ್ಲಿ ನೋಡಿ, ಈ ಆಕ್ಸಿಸ್ ನಲ್ಲಿ ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್ ದೂರ ಬಂದು ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಈಗ ಫೈಂಡ್ ಔಟ್ ಮಾಡೋಣ. ಸೊ ಇದ್ರ ಮೇಲೆ ಒಂದು ಒಳ್ಳೆ ಕ್ವಶನ್ ಇದೆ, ಐ ವಿಲ್ ಸಾಲ್ವ್ ದಟ್ ಒನ್ ಆಸ್ ವೆಲ್. ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟೆ. ಡನ್, ಪಕ್ಕ ಪಾಸ್ ಮಾಡ್ಕೊಳ್ಳಿ. ಶೋರ್, ಡನ್. The next topic is potential due to a ring on its axis. Because center allu find out ಮಾಡೋದು, ಅದರಲ್ಲಿ ಸ್ಪೆಷಲ್ ಕೇಸ್. The potential due to ring at a point on axis, So on ring na consider ಮಾಡ್ತೀನಿ. Let me consider a ring of radius capital R. ನೋಡಿ ಈ ತರ ಇದೆ, perpendicular to the plane of the board ಇದೆ. So I cannot write that one. ಈ ತರ ರಿಂಗ್ ನ perpendicular to the plane of the board ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಟಿಲ್ಟ್ ಆಗಿ ಬರ್ತೀನಿ. ಸೊ ಈಗ ಇದ್ರ ರೇಡಿಯಸ್ ಎಷ್ಟಿದೆ? R ಇದೆ. ಕ್ಯಾಪಿಟಲ್ R is a radius of the ring. ನಾನು ಕನ್ಸಿಡರ್ ಮಾಡಿರ್ತಕ್ಕಂಥ ರಿಂಗ್. ಯಾಕೋ ರಿಂಗ್ ಸರಿಯಾಗಿ ಬರ್ತಿಲ್ಲ. ಬೆಟರ್. ಸೊ ಈಗ ಇದರದ್ದು ಆಕ್ಸಿಸ್ ಈ ತರ ಇದೆ. ಲೆಟ್ ಮಿ ಕನ್ಸಿಡರ್ ದ ಆಕ್ಸಿಸ್ ಆಫ್ ದ ರಿಂಗ್ ಇಸ್ ದಿಸ್ ಒನ್. ಇದ್ರ ರೇಡಿಯಸ್ ಕ್ಯಾಪಿಟಲ್ R ಇದೆ, ಕ್ಯಾಪಿಟಲ್ R. ನೌ ಈ ರಿಂಗ್ ಗೆ ಒಂದು ಪಾಸಿಟಿವ್ ಚಾರ್ಜ್ ನ ಕೊಡ್ತೀನಿ, ಪ್ಲಸ್ Q ಚಾರ್ಜ್, ಟೋಟಲ್ ಆಫ್ ಪ್ಲಸ್ Q ಚಾರ್ಜ್ ನ ಕೊಡ್ತೀನಿ. ಅದೇನಾಗತ್ತೆ? ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಯಾವ ತರ? ಟಿಡಿಂಗ್ 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 ಟಿಡಿಂಗ್, ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು. ಹೌದಾ? ಯೂನಿಫಾರ್ಮ್ ಆಗಿ ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಈ ಆಕ್ಸಿಸ್ ನಲ್ಲಿ ಎಕ್ಸ್ ಡಿಸ್ಟೆನ್ಸ್ ದೂರ ಹೋಗೋಣ. ಲೆಟ್ ಮಿ ಗೋ ಎಕ್ಸ್ ಡಿಸ್ಟೆನ್ಸ್ ಅಟ್ ಎ ಆನ್ ಅನ್ ಆಕ್ಸಿಸ್. I'll consider point P. ಈಗ point P ನಲ್ಲಿ what is the potential? That's what the question. Potential at P is equals to question mark. ನೋಡಿ, ಡಿರೈವೇಶನ್ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಫೈನಲ್ ಇಕ್ವೇಶನ್ ಒಂದು ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಆ ಇಕ್ವೇಶನ್ ನೋಡಿ ಮುಂದಕ್ಕೆ ಹೋಗ್ತಾ ಇರ್ಬೋದು. ಮತ್ತೆ ಇನ್ನೊಂದ್ಸತಿ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಸೊ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಷ್ಟೊಂದೇನು ಇನ್ವಾಲ್ವ್ ಆಗಿಲ್ಲ. ಸೊ ಜಸ್ಟ್ ಯು ನೋ ದ ಫಾರ್ಮುಲಾ. ಮತ್ತೆ ಡಿರೈವ್ ಮಾಡ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಒಂದ್ಸತಿ ಡಿರೈವೇಶನ್ ನೋಡ್ಕೊಳ್ಳಿ, ಪಕ್ಕಾ ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತೆ. ಈಗ ಮತ್ತೆ ಇದೇ ತರ ಪ್ರಾಬ್ಲಮ್ ಬೇರೆ ಸಿಚುವೇಶನ್ ಬರಬಹುದು ಎಕ್ಸಾಮ್ ಅಲ್ಲಿ. ಅಲ್ಲೇನ್ ಮಾಡ್ತೀರಿ? ಡಿರೈವೇಶನ್ ಮಾಡೋದು ಗೊತ್ತಿಲ್ಲ ಅಂದ್ರೆ. ಹಾಗಾಗಿ ಸ್ಕಿಲ್ಸ್ ನ ಕರೀರಿ. ನಾನೇನು ಎಲ್ಲಾ ಪ್ರಾಕ್ಟೀಸ್ ಮಾಡಿ 10 ಸತಿ 20 ಸತಿ ಬರೀರಿ ಅಂತ ಹೇಳ್ತಿಲ್ಲ. ಸ್ಕಿಲ್ಸ್, ಲರ್ನ್ ದ ಸ್ಕಿಲ್ಸ್ ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈಗ ಈ ಪೂರ್ತಿ ಚಾರ್ಜ್ ಸೆಂಟರ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇಟ್ಸ್ ಎ ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್. ದ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಸೊ ಈಗ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಫಾರ್ಮುಲಾನ ಯೂಸ್ ಮಾಡಕ್ಕಾಗಲ್ಲ. KQ ಡಿವೈಡೆಡ್ ಬೈ R² ಯೂಸ್ ಮಾಡಕ್ಕಾಗಲ್ಲ. ಇದು ರಾಂಗ್ ಆಗತ್ತೆ.
ಅಥವಾ x square. ಇದು ರಾಂಗ್. ವಾಟ್ ಐ ಡೂ ಇಸ್ ಇಲ್ಲೊಂದು ಸ್ಮಾಲ್ ಎಲಿಮೆಂಟಲ್ ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. I'll consider a small elemental charge dq plus tq. To be specifically, adenta charge plus tq. ಸ್ವಲ್ಪ ನೀಟಾಗಿ ಬರೀತೀನಿ. ಸೇಮ್ ಥಿಂಗ್ dq ಚಾರ್ಜ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ dq ಚಾರ್ಜ್ ಆಫ್ ಕೋರ್ಸ್ ಲೆಂತ್ dl ಇರುತ್ತೆ, ಅದು ಬೇಕಾಗಲ್ಲ, ಹಾಗಾಗಿ ನಾನು ಬರೀತಿಲ್ಲ. ಈಗ ಈ dq is a element, it's a point charge. ಅದು ಪಾಯಿಂಟ್ ಚಾರ್ಜ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. dq is a point charge. ಅಂತವೆಷ್ಟಿದೆ? ಇನ್ಫೈನೈಟ್ ಇದೆ. ಅರೆ ಕಚ 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 ಇನ್ಫೈನೈಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಅದನ್ನೊಂದು ಪಾರ್ಟ್ ತಗೊಂಡಿದ್ದೀನಿ. Now the potential due to this one, potential due to dq at p is, ಈ ಪಾಯಿಂಟ್ p ನಲ್ಲಿ ಈ dq ಇಂದ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಕೇಳಿದ್ರೆ that is given by dv is equals to k into dq divided by ಈ ಡಿಸ್ಟೆನ್ಸ್ ಬೇಕು ನನಗೆ, ಇಲ್ಲಿಂದ ಈ ಡಿಸ್ಟೆನ್ಸ್ ಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು ನೋಡಿ, ಈ ರಿಂಗ್ ಟಾಪ್ ಎಲಿಮೆಂಟ್ ಇಂದ ನೋಡಿ, ಇಲ್ಲಿ ಈ ತರ ರಿಂಗ್ ಇದೆ, ಇಲ್ಲೊಂದು ಎಲಿಮೆಂಟ್ ನ ತಗೊಂಡೇನಿ, ಇಲ್ಲೊಂದು ಎಲಿಮೆಂಟ್ ಈ ಆಕ್ಸಿಸ್ ನಲ್ಲಿ ಇಲ್ಲಿಂದ ಈ ಪಾಯಿಂಟ್ ಗೆ ಡಿಸ್ಟೆನ್ಸ್ ಬೇಕು. ಸೊ ದಟ್ ಈಸ್ ಗೆಟಿಂಗ್ ಬೈ ಹೈಪರ್, ಈ ಡಿಸ್ಟೆನ್ಸ್ ನ ಎಕ್ಸ್ ಅಂತ ಕರಿತೀನಿ. ಐ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ ಎಕ್ಸ್. ಈ ಡಿಸ್ಟೆನ್ಸ್ ಕ್ಯಾಪಿಟಲ್ ಆರ್. ಈಗ ಈ ಡಿಸ್ಟೆನ್ಸ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇಟ್ ಈಸ್ ಅಂಡರ್ಸ್ಟೂಡ್. ಸೊ ದೇರ್ಫೋರ್ kq divided by square root of r square plus x square. So this is the potential due to the point charge. Point charge ಇಂದ ಅಷ್ಟು ಪೊಟೆನ್ಶಿಯಲ್ ಇದ್ರೆ ನೆಟ್ ಪೊಟೆನ್ಶಿಯಲ್ ಏನು? ಅರೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. The net potential due to ring is, ಪೂರ್ತಿ ರಿಂಗ್ ಪೊಟೆನ್ಶಿಯಲ್ ಬೇಕು ಅಂದ್ರೆ v is equals to integration of dv over entire ring. ಪೂರ್ತಿ ರಿಂಗ್ ಇಂಟಿಗ್ರೇಟ್ ಮಾಡ್ಬೇಕು ಅಷ್ಟೇ, ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ, ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ k into dq divided by square root of x square plus r square ಅಥವಾ r square plus x square, ಎರಡು ಒಂದೇ, r square plus x square. ನೋಡಿ, ಈಗ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ನಲ್ಲಿ ನಾವು ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡ್ತಾ ಇರೋದು. ಏನೇನ್ ಟರ್ಮ್ಸ್ ಕಾನ್ಸ್ಟೆಂಟ್ ಇದೆ? ಅರೆ ಕೆ ಅನ್ನೋದು ಕಾನ್ಸ್ಟೆಂಟ್, ಇಟ್ ಇಸ್ ಅಂಡರ್ಸ್ಟೂಡ್. ಆರ್ ಅನ್ನೋದು ರೇಡಿಯಸ್ ಅಂಡ್ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಗೆ ಎಕ್ಸ್ ಡಿಸ್ಟೆನ್ಸ್ ಕೂಡ ಕಾನ್ಸ್ಟೆಂಟ್ ಆಗಿದೆ. ಹಾಗಾದ್ರೆ ಈ ಟರ್ಮ್ಸ್ ಎಲ್ಲ ಕಾನ್ಸ್ಟೆಂಟ್. ವಿ ಇಸ್ ಈಕ್ವಲ್ಸ್ ಟು, ಕಾನ್ಸ್ಟೆಂಟ್ ಇರೋದನ್ನ ಆಚೆ ತೆಗೆದ್ಬಿಡ್ತೀನಿ, ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ. ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ, ಡಿ ಕ್ಯೂ 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 ಎಲ್ಲಾ ಚಾರ್ಜಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಟೋಟಲ್ ಚಾರ್ಜ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಇಸ್ ಕ್ಯಾಪಿಟಲ್ ಕ್ಯೂ. ಸೊ ಪೂರ್ತಿ ಚಾರ್ಜ್ ಅಷ್ಟೇ ನಾವು ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ವಿ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆಯ್ತಾ? ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಜನರಲ್ ಫಾರ್ಮುಲಾ. ಸ್ಪೆಷಲ್ ಕೇಸ್ ನೋಡಿ, ಈ ಪಾಯಿಂಟ್ ನ ತಗೊಂಬಂದ್ ಸೆಂಟರ್ ಅಲ್ಲಿ ಕೂರಿಸಿ ಏನಾಗತ್ತೆ ಎಕ್ಸ್ ಇಸ್ ಈಕ್ವಲ್ ಟು 0 ಆಗತ್ತೆ. ಪೊಟೆನ್ಶಿಯಲ್ 0 ಆಗಲ್ಲ, ಫೀಲ್ಡ್ 0 ಆಗ್ತಿತ್ತು. ನೆನ್ಪಿದೆ ಪ್ರೀವಿಯಸ್ ಕೆ ಕ್ಯೂ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 3/2 ಫೀಲ್ಡ್. ಬಟ್ ಪೊಟೆನ್ಶಿಯಲ್ ಗೆ ಬೇರೆ ಫಾರ್ಮುಲಾ ಬಂದಿದೆ ನೋಡಿ, ಇದನ್ನ ಬೇರೆ ರೀತಿ ಡಿರೈವ್ ಮಾಡಬಹುದು, ಡಿಫ್ರೆನ್ಶಿಯೇಟ್ ಮಾಡಿ. ಈಗ ಸದ್ಯಕ್ಕೆ ಇಂಟಿಗ್ರೇಟ್ ಮೆಥಡ್ ಅಲ್ಲಿ ನಾನು ಮಾಡಿದ್ದೀನಿ. ಈಗ ಅಟ್ ಸೆಂಟರ್, if p is at center, then potential at x is equal to 0, that is equals to, idರಲ್ಲಿ x value substitute ಮಾಡಿ, kq divided by square root of r square plus 0, so that is square root of r square ಏನ್ ಬರುತ್ತೆ? kq divided by r ಬರುತ್ತೆ. ಸೊ ಈಗ ಈ ಪಾಯಿಂಟ್ ನ ಇಲ್ಲಿ ಶಿಫ್ಟ್ ಮಾಡಿದ್ರೆ kq divided by r ಬರುತ್ತೆ. ಅರ್ಥ ಆಯ್ತಾ? ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಬೇಕಾದ್ರೆ, ಸೊ at a distance, special case 2, if x is much greater than r, x is much greater than r ಆದ್ರೆ x square plus r square is nearly equal to x square. ಅರೆ ಇದನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ದೂರಕ್ಕೆ ತಗೊಂಡು ಹೋದ್ರೆ x ಡಿಸ್ಟೆನ್ಸ್ ಜಾಸ್ತಿ ಆಗ್ತಾರೆ, r ಡಿಸ್ಟೆನ್ಸ್ ತುಂಬಾ ಕಮ್ಮಿ ಆಗ್ತಾ ಇರುತ್ತೆ. ಹಾಗಾಗಿ ಇದು ನಿಯರ್ಲಿ x ಸ್ಕ್ವೇರ್ ಅಂತ ಬರೀಬಹುದು. v is equals to kq divided by x ಬರುತ್ತೆ. ಆರ್ ಸ್ಕ್ವೇರ್ ನೆಗ್ಲಿಜಿಬಲ್ ಆಗುತ್ತೆ. ಅಂದ್ರೆ ಇದನ್ನ ದೂರದಿಂದ ನೋಡ್ತಾ ಇದ್ರೆ ಆ ರಿಂಗ್ ನ ಇಟ್ ಅಪಿಯರ್ಸ್ ಆಸ್ ಅ ಪಾಯಿಂಟ್ ಚಾರ್ಜ್. ವೆನ್ ಯು ಗೋ ಇನ್ಫೈನೈಟ್ ಡಿಸ್ಟೆನ್ಸ್, ತುಂಬಾ ದೂರ ಹೋದ್ರೆ ದಿಸ್ ಫೆಲೋ ಸ್ಟ್ರಿಂಕ್ ಆಗ್ತಾ ಬರುತ್ತಾ, ಅರೆ ಒಂದು ಆಬ್ಜೆಕ್ಟ್ ದೂರ ಹೋಗ್ತಾರೆ, ಸ್ಟ್ರಿಂಕ್ ಆಗ್ತಾ ಬರುತ್ತಾ, ದೂರದಿಂದ ನೋಡಿದ್ರೆ ಅದು ಪಾಯಿಂಟ್ ಆಬ್ಜೆಕ್ಟ್ ತರ ಕಾಣಿಸುತ್ತೆ. ಫಾರ್ಮುಲಾ ಕೂಡ ಅದೇ ತರ ಬರ್ತಿದೆ. ಸೊ ದಿಸ್ ಇಸ್ ಅ ಸ್ಪೆಷಲ್ ಕೇಸ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಇದೆ JEE 2005 ನ, ಅದನ್ನ ಬರೀತೀನಿ. ಡನ್? ಎರೇಸ್ ಮಾಡ್ಲಾ? ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್. ಒಂದು ಸೂಪರ್ ಆಗಿರ್ತಕ್ಕಂಥ ಕ್ವಶನ್ ತಂದಿದ್ದೀನಿ ನೋಡಿ, JEE 2005 ನ. ಸರ್ ಹಳೆ ಕ್ವಶನ್ ಸರ್, ಜಮಾನದಾದ್ರೆ ಏನು, ಕ್ವಶನ್ ಮಾತ್ರ ಸಖತ್ತಾಗಿದೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ತರ ಎರಡು ರಿಂಗ್ಸ್ ಇದೆ,
ಸಿಮಿಲರ್ ರಿಂಗ್ಸ್ ರೇಡಿಯಸ್ ಎ ಕೊಟ್ಟಿದ್ದಾರೆ, ಇದ್ರ ರೇಡಿಯಸ್ ಎ ಇದೆ and they are placed at a distance. Is center in the same axis nalli, axis is same, so distance between the centers is s. Now the question is find the potential difference between their centers. E point nalli ಮತ್ತೆ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್, ಅವೆರಡು ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಈ ಪಾಯಿಂಟ್ ನ 1 ಅಂತ ಕರಿತೀನಿ, ಈ ಪಾಯಿಂಟ್ ನ 2 ಅಂತ ಕೊಡ್ತೀನಿ. ಅವ್ರು ಕೇಳ್ತಿರೋದೇನು v1 ಮೈನಸ್ v2 ಕೇಳ್ತಿದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ಬೇಕಾದ್ರೆ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಸಾಕಾಗಿದೆ, ಮಜಾ ಬರುತ್ತೆ. ಎಲ್ಲ ಫಾಲ್ತು ಕ್ವಶನ್ಸ್ ಮಾಡಿ ಸಾಕಾಗಿರುತ್ತೆ. ಇಂಥ ಕ್ವಶನ್ ಒಂದು ಮಾಡಿ, ಪರವಾಗಿಲ್ಲ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ನಾಟ್ ಎ ಬಿಗ್ ಡೀಲ್. ಓಕೆ, ಸೊ ಬೇಕಾದ್ರೆ ಎಂಟ್ ಕೊಡ್ತೀನಿ. ದ ಪೊಟೆನ್ಶಿಯಲ್ ಡ್ಯೂ ಟು ದ ಎಂಟೈರ್ ರಿಂಗ್ at a distance x is given by v is equals to kq divided by square root of r square plus x square. ಇದು ನಾವು ಪ್ರೀವಿಯಸ್ ಡಿರೈವೇಶನ್ ಮಾಡಿದ್ವಿ. ಸೊ ಈ ರಿಂಗ್ ಅಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದ್ದಾಗ ನೋಡಿ, ಇಲ್ಲಿ ಮೈನಸ್ ಕ್ಯೂ ಇದ್ದಾಗ ಇಲ್ಲಿ ಮೈನಸ್ ಕ್ಯೂ ಹಾಕೋಬೇಕು, ಟೋಟಲ್ ಪೊಟೆನ್ಶಿಯಲ್ ನೆಗೆಟಿವ್ ಬರುತ್ತೆ. ಸೈನ್ ಮಸ್ಟ್ ಬಿ ರಿಟರ್ನ್ ಇನ್ ದ ಈಕ್ವೇಶನ್, ಕ್ಯೂ ವಿತ್ ಸೈನ್, ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಸೊ ಹಾಗಾಗಿ ವಿತ್ ಸೈನ್ ಬರೀಬೇಕಾಗುತ್ತೆ. ಈಗ ಪಾಯಿಂಟ್ 1 ನಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕು, ಪಾಯಿಂಟ್ 2 ನಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕು, ಅವೆರಡು ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ದಟ್ಸ್ ವಾಟ್ ದ ಗಿವನ್ ಟಾಸ್ಕ್ ಇಸ್. ಲೆಟ್ ಮೀ ಕನ್ಸಿಡರ್ ದಿಸ್ ಅ ಪಾಯಿಂಟ್ 1. ಮಾಡ್ಲಾ, ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಡನ್. ಪಕ್ಕನ ಇನ್ನು ಟೈಮ್ ಇದೆ, ಟ್ರೈ ಮಾಡಬಹುದು. ಇಂಟ್ ಕೊಟ್ಟಿದ್ದೀನಿ. ಈಗ ಪಾಯಿಂಟ್ 1 ಐ ಆಮ್ ಗೋಯಿಂಗ್ ಟು ಡೂ ಇಟ್. ಪಾಯಿಂಟ್ 1 ನಲ್ಲಿ ಯಾವ ಪೊಟೆನ್ಶಿಯಲ್ ಇದೆ ಹೇಳಿ? ದೇರ್ ಆರ್ 2 ಪೊಟೆನ್ಶಿಯಲ್. ಪಾಯಿಂಟ್ 1 ನಲ್ಲೇ 2 ಪೊಟೆನ್ಶಿಯಲ್ ಇದೆ. ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ರಿಂಗ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ರಿಂಗ್. ಅರೆ, ಎರಡು ಆಬ್ಜೆಕ್ಟ್ ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಿದೆ ಅಲ್ಲಿ. ದ ಪೊಟೆನ್ಶಿಯಲ್ ಅಟ್ 1 ಇಸ್ ಈಕ್ವಲ್ಸ್ ಟು, ಸೊ ಇದನ್ನ ರಿಂಗ್ 1 ಅಂತ ಕರಿತೀನಿ, ರಿಂಗ್ 1, ಅಂಡ್ ದಿಸ್ ಇಸ್ ರಿಂಗ್ 2. ಸೊ ಪೊಟೆನ್ಶಿಯಲ್ ಡ್ಯೂ ಟು ರಿಂಗ್ 1 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ರಿಂಗ್ 2. ಅದೇ ರೀತಿ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ 2, ಈ ಪಾಯಿಂಟ್ ನಲ್ಲಿ ಎರಡು ಪೊಟೆನ್ಶಿಯಲ್ ಇದೆ. ಯಾವ್ದಾದ್ರು ಪೊಟೆನ್ಶಿಯಲ್ ಡ್ಯೂ ಟು ರಿಂಗ್ 2 ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ರಿಂಗ್ 1, ಅದನ್ನ ಬರೀತೀನಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಡ್ಯೂ ಟು ರಿಂಗ್ 2 ಪ್ಲಸ್ ವಿ ಡ್ಯೂ ಟು ರಿಂಗ್ 1. ಸೊ ಈಗ ಒಂದೊಂದೇ ಬರೀತಾ ಹೋಗ್ತೀನಿ. v1 ಇಸ್ ಈಕ್ವಲ್ಸ್ ಟು, ಈ ರಿಂಗ್ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ? ಅರೆ ಸ್ಪೆಷಲ್ ಕೇಸ್ x is equal to 0, that is kq divided by radius. ವಿ ಸೆಂಟರ್ ನಲ್ಲಿ ಏನಿತ್ತು? kq divided by r ಬಂತು. x 0 ಆದಾಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ k ಇಂಟು ಪ್ಲಸ್ q ವಿತ್ ಸೈನ್ ಬರೀತೀನಿ, kq divided by radius. ರೇಡಿಯಸ್ ಏನಿದೆ? a ಇದೆ ಇಲ್ಲಿ, ಹೌದಾ? ವಾಟ್ ಈಸ್ ದ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಫೆಲೋ ಅಟ್ ದಿಸ್ ಪಾಯಿಂಟ್? ಈ ಪೂರ್ತಿ ರಿಂಗ್ದು ಪೊಟೆನ್ಶಿಯಲ್ ಇಲ್ಲಿ ಎಷ್ಟಿದೆ? ಸೊ ದಟ್ ಈಸ್ ಪ್ಲಸ್ k ಇಂಟು ಟೋಟಲ್ ಚಾರ್ಜ್ ಏನಿದೆ? ಮೈನಸ್ ಕ್ಯೂ ಬರುತ್ತೆ, ಹಾಗಾಗಿ ಇಲ್ಲಿ ಮೈನಸ್ ಕ್ಯೂ ಬರೀತೀನಿ. ಸೊ ಮೈನಸ್ ಇಲ್ಲಿ ಬರುತ್ತೆ, ಕ್ಯೂ ಇಲ್ಲಿ ಬರ್ಕೊಂಡಿದ್ದೀನಿ. ಕೆ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ರೇಡಿಯಸ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್, ಈಗ ಈ ರಿಂಗ್ದು ಈ ಪಾಯಿಂಟ್ ಅಲ್ಲಿ ತಾನೇ ಫೈಂಡ್ ಔಟ್ ಮಾಡ್ತಿರೋದು. ಈ ಡಿಸ್ಟೆನ್ಸ್ ಎಷ್ಟಿದೆ? ಎಸ್ ಇದೆ, ಎಸ್ ಸ್ಕ್ವೇರ್. ನೋಡಿ, ಅರ್ಥ ಆಯ್ತೇನೋ ಏನ್ ಹೇಳಿದೆ ಅಂತ? ಈ ಇಕ್ವೇಶನ್ ಅರ್ಥ ಆದ್ರೆ ಎಲ್ಲ ಕ್ಲಿಯರ್ ಆದಂಗೆ. ಅರ್ಥ ಆಯ್ತಾ? ಡನ್. ಮುಂದಕ್ಕೆ ಹೋಗೋಣ ಪಕ್ಕ, ಶೋರ್. ಓಕೆ, v2 ಅದೇ ತರ ಫೈಂಡ್ ಔಟ್ ಮಾಡ್ತೀನಿ ನೋಡಿ. v2 is equals to potential due to ring 2. ಈ ಪಾಯಿಂಟ್ ನಲ್ಲಿ ಈ ರಿಂಗ್ ದು ಪೊಟೆನ್ಶಿಯಲ್ ಎಷ್ಟಿದೆ ಅದನ್ನ ಬರೀಬೇಕು ಫಸ್ಟ್. ದಟ್ ಈಸ್ k ಇಂಟು q ಏನಿದೆ? ಮೈನಸ್ ಇದೆ, kq ಡಿವೈಡೆಡ್ ಬೈ ರೇಡಿಯಸ್ a ಇದೆ, kq ಡಿವೈಡೆಡ್ ಬೈ a. ಸಿಮಿಲರ್ಲಿ ದ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಫೆಲೋ, ಇಲ್ಲಿ ಇವನಿಂದ ಎಷ್ಟು ಪೊಟೆನ್ಶಿಯಲ್ ಬರ್ತಿದೆ? ಸೊ ದಟ್ ಈಸ್ ಗಿವೆನ್ ಬೈ k ಇಂಟು q ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ s ಸ್ಕ್ವೇರ್. ಅರೆ ಎಕ್ಸ್ ಜಾಗದಲ್ಲಿ ಎಸ್ ಕೊಟ್ಟಿದ್ದಾರೆ ಅಷ್ಟೇ, ಆಯ್ತಾ? ಈಗ v1 ಮೈನಸ್ v2 ಫೈಂಡ್ ಔಟ್ ಮಾಡಬೇಕು. v1 ಮೈನಸ್ v2, v1 ಮೈನಸ್ v2 ಇಸ್ ಈಕ್ವಲ್ಸ್ ಟು, ಸೊ ಇವನು ಇನ್ ಮೈನಸ್ ಇದೆ ಆಲ್ರೆಡಿ, ಮೈನಸ್ ಇನ್ನೊಂದು ಮೈನಸ್ ಮಾಡಿದ್ರೆ ಪ್ಲಸ್ ಆಗತ್ತೆ. ಸೊ 2 ಟೈಮ್ಸ್ kq ಡಿವೈಡೆಡ್ ಬೈ a ಬರುತ್ತೆ. ಅದೇ ರೀತಿ ಇಲ್ಲೊಂದು ಮೈನಸ್ ಇದೆ, ಮತ್ತೆ ಇನ್ನೊಂದು ಮೈನಸ್ ಬರುತ್ತೆ, ಮೈನಸ್ 2 ಟೈಮ್ಸ್ kq ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ s ಸ್ಕ್ವೇರ್. ಆಪ್ಷನ್ಸ್ ನ ನೋಡ್ತೀನಿ, k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ, ಏನೇನಿಲ್ಲ. ಒಂದೇ ಒಂದು ನಿಮಿಷ. ಓಕೆ, ಏನೇನ್ ಕಾಮನ್ ಬರುತ್ತೆ ನೋಡಿ? 2kq ಡಿವೈಡೆಡ್ ಬೈ ಅಷ್ಟೇ, 2kq ಕಾಮನ್ ಬರುತ್ತೆ. ಸೊ 2kq ಇಂಟು 1 ಬೈ a ಮೈನಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ s ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. k ವ್ಯಾಲ್ಯೂ ದಟ್ ಈಸ್ 1 ಬೈ 4 pi epsilon naught ಬರುತ್ತೆ. ಸೊ ಇದು 2, ಇದು 2. q ಡಿವೈಡೆಡ್ ಬೈ 2 pi epsilon naught 1 by a ಮೈನಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಥವಾ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್, ಎರಡು ಒಂದೇ. a ಸ್ಕ್ವೇರ್ ಪ್ಲಸ್ s ಸ್ಕ್ವೇರ್
ಸ್ಕ್ವೇರ್ ರೂಟ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹಾಗಾಗಿ ಆಪ್ಷನ್ ಡಿ ಬರುತ್ತೆ ನೋಡಿ. ಕರೆಕ್ಟ್ ಆಗಿದೆಯಾ? ಯಾ, ಡನ್. ಸೊ ಐ ಹೋಪ್ ಯು ಎಂಜಾಯ್ಡ್. ಚೆನ್ನಾಗಿದೆಯಾ ಕ್ವಶನ್? ಓಕೆ, ತುಂಬಾ ಚಿಕ್ಕದಾಯ್ತು ವಿಡಿಯೋ. ಹಾಗಾಗಿ ಇನ್ ಪ್ರೀವಿಯಸ್ ವಿಡಿಯೋ ಡೈಪೋಲ್ ಮೇಲೆ ಒಂದು ಕ್ವಶನ್ ನ ತಗೊಂತೀನಿ, ಅದನ್ನೊಂದು ಸಾಲ್ವ್ ಮಾಡ್ಬಿಟ್ಟು ವೈಂಡ್ ಅಪ್ ಮಾಡೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್ 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 ಡನ್. 1 2 3 4 5 6 ಹಾಗೆ ಕೌಂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಡನ್. ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ನಾವು ಪೊಟೆನ್ಶಿಯಲ್ ಡ್ಯೂ ಟು ಡೈಪೋಲ್ ಈಕ್ವೇಶನ್ ನ ಡಿರೈವ್ ಮಾಡಿದ್ವಿ. ಸೊ ಲೆಟ್ ಮಿ ಕನ್ಸಿಡರ್ ಒಂದು ಚಾರ್ಜ್ ಮೈನಸ್ ಕ್ಯೂ. ಇಲ್ಲಿಂದ 2L ಡಿಸ್ಟೆನ್ಸ್ ನಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ತಗೊಳ್ಳಿ. ಮಿಡ್ ಪಾಯಿಂಟ್ ಇಂದ, ಎಲ್ಲಿಂದ ಮಿಡ್ ಪಾಯಿಂಟ್ ಇಂದ R ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ನ ತಗೊಂಡ್ರೆ ಈ ಆಂಗಲ್ ಥೀಟಾ ಇದೆ. ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ P ದಟ್ ಇಸ್ ಗಿವನ್ ಬೈ KQ divided by R square into cos theta. ಇದನ್ನ ನಾವು ಡಿರೈವ್ ಮಾಡಿ ಇಟ್ಟಿದೀವಿ. KQ divided KP cos theta. I am very sorry. KP cos theta divided by R square. ಇಷ್ಟನ್ನ ಡಿರೈವ್ ಮಾಡಿದ್ವಿ. ಇಲ್ಲಿ ಇದರ ಮೇಲೆ ಒಂದು JEE 2024 ನಲ್ಲಿ ಒಂದು ಕ್ವಶನ್ ಬಂದಿದೆ. ತುಂಬಾ ತಲೆ ಕೆಡಿಸ್ತಕ್ಕಂಥ ಕ್ವಶನ್ ನೋಡಿ, ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ P ಅಂದ್ರೆ ಏನು? P is equals to magnitude of either of the charge Q into length of the dipole Q2L. ಹೌದಾ? ವಾಟ್ ಇಸ್ ಥೀಟಾ? ಥೀಟಾ ಅನ್ನೋದು ಏನು? ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಯಾವ ತರ ಡಿಫೈನ್ ಮಾಡ್ತಾರೆ? ಥೀಟಾ ಇಸ್ ಅ ಆಂಗಲ್ ಬಿಟ್ವೀನ್ ವೆಕ್ಟರ್ P ಅಂಡ್ ವೆಕ್ಟರ್ R. ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ವೆಕ್ಟರ್ P ಮತ್ತೆ ವೆಕ್ಟರ್ R ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್. ಯಾಕೆ ಸರ್ ಇಷ್ಟೊಂದು ಡೀಪ್ ಆಗಿ ಹೇಳ್ತಿದ್ರಿ? ಲೆಟ್ ಮಿ ಟೇಕ್ ಎ ಕ್ವಶನ್. ಒಂದೇ ಒಂದು ಕ್ವಶನ್ ತಗೊಂತೀನಿ ನೋಡಿ. ಸೊ ಐ ಟೇಕ್ ದ ಕ್ವಶನ್ ಫ್ರಮ್ JEE 2024. 4 ಚಾರ್ಜಸ್ ನ ಕೊಟ್ಟಿದ್ದಾರೆ. ಐ ಟೇಕ್ ದ ಕ್ವಶನ್. plus 2q minus q and this is O point. ಇಲ್ಲೊಂದು plus q ಇದೆ and ಇಲ್ಲೊಂದು minus 2q ಚಾರ್ಜ್ ಇದೆ. such that this distance is L. ಈ ಡಿಸ್ಟೆನ್ಸ್ L ಇದೆ and this distance is L. ಈಗ ಮಿಡ್ ಪಾಯಿಂಟ್ ಇಂದ ಒಂದು P ಪಾಯಿಂಟ್ ನ ಕನ್ಸಿಡರ್ ಮಾಡೋಣ. That is at a distance R, making an angle 60 degree as shown in the figure. So itara 60 degree ಅಲ್ಲಿ ಒಂದು ಲೈನ್ ನ ಕನ್ಸಿಡರ್ ಮಾಡ್ತೀನಿ. So the question is the potential, integral type question, integer type question. The potential at P due to full system is minus alpha into QL divided by R square into 10 power 9 volt, where alpha is equals to dash. Integer type question. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ಮಾಡ್ತಿದ್ದೀರಾ? ಡನ್. ಇಲ್ಲಿ 2q ಇದೆ, ಮೈನಸ್ q, ಇಲ್ಲಿ ಪ್ಲಸ್ q, ಇಲ್ಲಿ ಮೈನಸ್ 2q. ಸರ್ ಇಲ್ಲಿ ಡೈಪೋಲ್ಸ್ ಇಲ್ವಲ್ಲ ಸರ್? ಇದೆ, ಇಲ್ಲಿ ಡೈಪೋಲ್ಸ್ ಇದೆ ನೋಡಿ. ಇವೆರಡು ಸೇರಿ ಒಂದು ಡೈಪೋಲ? ಅರೆ 2 ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಇದೆ. ಅದೇ ರೀತಿ ಇವೆರಡು ಒಂದು ಡೈಪೋಲ? ಎರಡು ಡೈಪೋಲ್ಸ್ ಇದೆ. ಈಗ ಪಾಯಿಂಟ್ P ನಲ್ಲಿ the potential at point P is equals to potential due to dipole 1 plus potential due to dipole 2. ಹೌದಾ? ಹಾಗಾದ್ರೆ ಈ ತರ ಬರೀತೀನಿ ನೋಡಿ. So that is equals to K into what is the potential due to dipole? General formula ಬರೀತೀನಿ. Dipole is equals to KQ divided by K into P divided by R square into cos theta. ಈಗ ಡೈಪೋಲ್ 1, ಇದು ಡೈಪೋಲ್ 1 ಹೌದಾ? ಇವೆರಡು ಸೇರಿ ಡೈಪೋಲ್ 1. ಮಿಡ್ ಪಾಯಿಂಟ್ ಇಂದ ಒಂದು ಲೈನ್ ನ ಕನ್ಸಿಡರ್ ಮಾಡಿ. ಈ ಆಂಗಲ್ ಎಷ್ಟಿದೆ? 60 ಡಿಗ್ರಿ. ಸೊ theta 1 is equal to 60 degree. Theta 1 is equal to 60 degree. No doubt in that one. What is the value of theta 2? Theta 2 ವ್ಯಾಲ್ಯೂ ಏನು? ಯಾಕೆ ಸರ್ ಹಂಗೆ ಕೇಳ್ತಿದ್ರೆ ನಮ್ಗೆ ಗಾಬರಿ ಆಗ್ತಿದೆ. ಥೀಟಾ 2 60 ಡಿಗ್ರಿ ಇದೆ ಅಂತ ಹೇಳಿದ್ರೆ ರಾಂಗ್ ಆನ್ಸರ್. ಯಾಕೆ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಥೀಟಾ ಇಸ್ ಅ ಆಂಗಲ್ ಬಿಟ್ವೀನ್ ವೆಕ್ಟರ್ P ಅಂಡ್ ರೇಡಿಯಲ್ ವೆಕ್ಟರ್. ನೋಡಿ ವೆಕ್ಟರ್ P ಡೈಪೋಲ್ 2 ಗೆ ವೆಕ್ಟರ್ P ಈ ಕಡೆಗಿದೆ, ಅರೆ ಇದು P2. ವೆಕ್ಟರ್ P1 ಈ ಕಡೆಗಿದೆ, ಮೈನಸ್ Q2 ಪ್ಲಸ್ Q. ಚಾರ್ಜಸ್ ಉಲ್ಟಾ ಮಾಡಿದಾರೆ ನೋಡ್ರಿ. ಇಲ್ಲಿ ಪ್ಲಸ್ Q ಇದೆ, ಈ ಕಡೆ ಮೈನಸ್ Q ಇದೆ. ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಸೈಡ್ ತಾನೇ ನಾವು ವೆಕ್ಟರ್ ಡೈಪೋಲ್ ಮೂಮೆಂಟ್ ವೆಕ್ಟರ್ ತಗೊಳ್ಳೋದು. ಹಾಗಾಗಿ ಈ ಕಡೆ ಇರುತ್ತೆ. ನಾವು ವಾಟ್ ಇಸ್ ದಿಸ್ ಆಂಗಲ್? ಥೀಟಾ 2 is equal to 120 ಡಿಗ್ರಿ. ಹೌದು ಸರ್, ಎಸ್ ಸರ್, 120 ಡಿಗ್ರಿ. ಎಸ್, ಈಗ ಮಾಡಬಹುದು. ಬೇಕಾದ್ರೆ ನೋಡಿ, ಬೇಕಾದ್ರೆ ಟ್ರೈ ಮಾಡಿ. ನಾನು ಇಲ್ಲಿ ಮಾಡ್ತಿದ್ದೀನಿ ನೋಡಿ. ಸೊ ಪೊಟೆನ್ಶಿಯಲ್ ಡ್ಯೂ ಟು ಡೈಪೋಲ್ 1 K into P1 into
into cos theta 1 divided by r square. r ಎರಡಕ್ಕೂ ಸೇಮ್ ಇದೆ, nothing to worry. So plus k into p2 into cos theta 2 divided by r square. That is k ಕಾಮನ್ ಬರುತ್ತಾ, k divided by r square ಕಾಮನ್ ಬರುತ್ತೆ, ಆಚೆಗೆ ತೆಗೆದ್ಬಿಡಿ. p1, what is the p1? ನೋಡಿ ಇದು ಡೈಪೋಲ್ 1. ಡೈಪೋಲ್ 1 ಡೈಪೋಲ್ ಮೊಮೆಂಟ್ ಏನಿದೆ, q into ಡಿಸ್ಟೆನ್ಸ್ ಏನಿದೆ 2l, q into 2l ಡಿಸ್ಟೆನ್ಸ್ ಇದೆ, ಹೌದಾ? q into 2l ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಬಿಡ್ತೀವಿ ನೋಡಿ. That is k into p1 is equals to q into 2l into cos of theta 1 is 60 degree divided by r square plus k into p2. ನೋಡಿ ಇವೆರಡು ಸೇರಿ ಒಂದು ಡೈಪೋಲ್. ಚಾರ್ಜ್ ಏನಿದೆ, p2 is equals to either of the charge 2q into length of the dipole. ನೋಡಿ ಇವೆರಡು ನಡುವೆ ಲೆಂತ್ ಎಷ್ಟಿದೆ, 4l ಇದೆ, 4l, 2l ಅಲ್ಲ 4l. ಡೈಪೋಲ್ 1 ಗೆ 2l, ಡೈಪೋಲ್ 2 ಗೆ 4l. ಸೊ ಈಗ k into p2 ನ ಏನಂತ ಬರೀಬಹುದು, ಸೊ 2q into 4l into cos theta, that is cos of 120 degree divided by r square. ಸೊ ಏನೇನ್ ಕಾಮನ್ ಬರುತ್ತೆ ಎಲ್ಲ ತೆಗೆದ್ಬಿಡೋಣ. k ಕಾಮನ್ ಬರುತ್ತೆ, r ಸ್ಕ್ವೇರ್ ಕಾಮನ್ ಬರುತ್ತೆ, q ಕಾಮನ್ ಬರುತ್ತೆ, 2l ಕಾಮನ್ ಬರುತ್ತೆ. ಸೊ ಇದೇನ್ ಬರುತ್ತೆ, cos 60 ಡಿಗ್ರಿ, cos 60 plus k into 2l. ಇಲ್ಲೊಂದು 4 cos 120 ಬರುತ್ತೆ ನೋಡಿ, 4 cos of 120. ಕರೆಕ್ಟ್ ಆಗಿ ಮಾಡಿದ್ನ, ಏನಾದ್ರು ಎಡವಟ್ ಆಯ್ತಾ? p1 okay, let me do it. ಮಾಡೋಣ. So k divided by r square into q into 2l into cos 60 1 by 2 ಬರುತ್ತಾ, 1 by 2 minus 4 plus 4 into cos of 120 is sin of 90 plus cos of 120 ಏನ್ ಬರುತ್ತೆ, cos of 90 plus 30, that is minus sin 30. So ಇದನ್ನ minus sin of sin 30 is 1 by 2 ಈ ತರ ಬರೀಬೋದಾ? So what you will get is ಇಲ್ಲಿ 2 ಬರುತ್ತೆ, minus 2, and this is equals to k divided by r square into q into 2l into 3 by 2 na minus 3 by 2. Am I right? Minus 3 by 2. So ಇವೆರಡು ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆಗಿ ಯಾವ ತರ ಬರಬೇಕು, q divided by l divided by r square. k ಇರಬಾರ್ದು, k ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ನೋಡಿ. 9 into 10 power 9 into ql divided by r square into 3 into ಅಷ್ಟೇ ಬರೋದು, minus 3 ಬರುತ್ತೆ, ಇಲ್ಲಿ ಮೈನಸ್ ಇರ್ಲಿ. ಸೊ 9 into 3 minus 27 ql divided by r square into 10 power 9. ಇಲ್ಲ ಮೈನಸ್ ಆಲ್ರೆಡಿ ಕೊಟ್ಟಿದ್ದಾರೆ, ಆಲ್ಫಾ ಜಾಗದಲ್ಲಿ ಏನಿದೆ 27 ಇದೆ. ಆಲ್ಫಾ is equals to 27 is the right answer for this question. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ಯೋಚನೆ ಮಾಡಬೇಕು. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಅಷ್ಟವರೆಗೂ ಸಿಕ್ಕಾಪಟ್ಟೆ ಓದ್ತಾರಿ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್.